ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭೈರವಿ ನಿಧಿ ಲಾಗ್ಸ್. ಇವತ್ತಿನ ವಿಡಿಯೋ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಬಾಣಲಿ ಇಟ್ಕೊಂಡಿದ್ದೀನಲ್ವ, ಆ ಬಾಣಲಿ ಕಾದಿದ ಮೇಲೆ 2 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಅಳತೆ ಪ್ರಕಾರ ಮಾಡ್ಕೊಳ್ಳಿ ರಾಗಿ ರೊಟ್ಟಿನ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಹಾಕ್ಕೊಂಬಿಟ್ಟು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ. ಪ್ಲೇಟ್ ಮುಚ್ಕೊಂಡ್ಬಿಟ್ರೆ ಬೇಗನೆ ಅದು ಬಿಸಿ ಆಗುತ್ತೆ ನೀರು. ಈ ಥರ ಕುದಿ ಬರಬೇಕು ನೀರು ನೋಡಿ, ಈ ಥರ ಆಗಿದೆ. ಈಗ ಇದಕ್ಕೆ 2.5 ಕಪ್ಪಷ್ಟು ರಾಗಿ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ರಾಗಿ ಹಿಟ್ಟು ಒಂದೇ ಹಾಕ್ಕೊಳ್ತಾ ಇದ್ದೀನಿ, ಬೇರೆ ಯಾವುದೇ ರೀತಿ ಹಿಟ್ಟು ಹಾಕ್ತಾ ಇಲ್ಲ. ನಿಮಗೆ ಸರಿ ಸ್ವಲ್ಪ ತೆಳು ಬೇಕಂದರೆ 2 ಕಪ್ಪಷ್ಟು ಸೇರಿಸ್ಕೊಳ್ಳಿ ಸಾಕು. ನನಗೆ ನಾನು ಸರಿ ಏನಿರುತ್ತೋ ಅದರಲ್ಲೇ ರೊಟ್ಟಿ ಮಾಡ್ತಾಯಿದ್ದೀನಿ, ಯಾವುದೇ ರೀತಿ ಹಿಟ್ಟು ಹಾಕ್ಕೊಳ್ಳಲ್ಲ ರಾಗಿ ಹಿಟ್ಟು. ಹಂಗಾಗಿ 2.5 ಕಪ್ಪಷ್ಟು ನಾನು ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಎಲ್ಲ ಫುಲ್ ಸ್ವಲ್ಪ ಸಡಿಲಿಸ್ಕೊಂಡ್ರೆ ಕುದಿಯೋಕ್ಕೆ ಚೆನ್ನಾಗಾಗುತ್ತೆ, ಈಸಿ ಆಗುತ್ತೆ. ಅದು ಚೆನ್ನಾಗಿ ಕುದ್ದಷ್ಟು ರಾಗಿ ರೊಟ್ಟಿ ಚೆನ್ನಾಗಿ ಸ್ಮೂತಾಗಿರುತ್ತೆ, ಚಪಾತಿ ಥರ ನೋಡಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಕುದ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಹಾಗೆಯೇ ಹರಳ್ಕೋಬೇಕಲ್ವ. ನಾವು ಮುದ್ದೆ ಯಾವ ಥರ ಮಾಡ್ಕೊತೀವೋ ಅದೇ ಥರ ಮಾಡ್ಕೊಳ್ಳಿ. ಇದನ್ನು ಕೂಡ ರಾಗಿ ಸರಿನ ತುಂಬ ಚೆನ್ನಾಗಾಗುತ್ತೆ ನೋಡಿ. ಈ ಥರ ಮಾಡ್ಕೊಂಬಿಟ್ಟು ಸ್ವಲ್ಪ ಹರಳಕ್ಕೆ ಬಿಡ್ತಾಯಿದ್ದೀನಿ. ರಾಗಿ ಹಿಟ್ಟು ಪ್ರತಿಯೊಬ್ಬರಿಗೂ ತುಂಬ ಒಳ್ಳೆಯದಲ್ವ. ಮೊದಲೆಲ್ಲ ರಾಗಿ ರೊಟ್ಟಿ ಮಾಡಿಬಿಟ್ಟು ಜೋಳಕ್ಕೆ ಪಲ್ಯ ಮಾಡೋರು, ಗೋರಿಕಾಯಿ ಅಂತ ಹೇಳ್ತಾರಲ್ವ. ಬೆಂಗಳೂರು ಸೈಡೆಲ್ಲ ಗೋರಿಕಾಯಿ, ನಮ್ಮ ಕಡೆ ಎಲ್ಲ ಜೋಳಿಕಾಯಿ ಅಂತಾರೆ ನೋಡಿ. ರಾಗಿ ಹಿಟ್ಟೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ನೀರನ್ನ ಹಾದ್ಕೊಂಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹಾದ್ಕೊಬೇಕು, ಸ್ವಲ್ಪನೂ ಗಂಟಿಲ್ಲದೆ ಇರೋ ಥರ. ಗಂಟೇನು ಯಾವುದು ಬಿದ್ದಿಲ್ಲ, ಆದ್ರೂ ಸ್ವಲ್ಪ ಗಂಟು ಬಿದ್ದುಬಿಟ್ರೆ ರೊಟ್ಟಿ ಅನ್ನೋದು ಕಿತ್ತೋಗ್ಬಿಡುತ್ತಲ್ವ. ಹಾಗಾಗಿ ನಾನು ಇದಕ್ಕೆ ಎಕ್ಸ್ಟ್ರಾ ಹಸಿ ಹಿಟ್ಟನ್ನ ಯಾವುದು ಮಿಕ್ಸ್ ಮಾಡ್ತಾಯಿಲ್ಲ. ಈಗೇನು ಸರಿ ಮಾಡಿದ್ದೀನಲ್ವ ಅದೇ ಸರಿಗೇ ನಾನು ಹಾದ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಈ ಥರ ಗಟ್ಟಿ ಅದಕ್ಕೆ ಬಂದುಬಿಟ್ರೆ ಚೆನ್ನಾಗಾಗುತ್ತೆ. ನಾವು ಯಾವುದೇ ರೀತಿ ಹಿಟ್ಟನ್ನ ಮಿಕ್ಸ್ ಮಾಡೋದು ಬೇಕಾಗಲ್ಲ. ಈ ಹಿಟ್ಟಲ್ಲಿ ಈಗ ನೋಡಿ ಇಷ್ಟು ಮಾಡಿದ್ದೀನಲ್ವ ಮುದ್ದೆಯಷ್ಟು. ಈಗ ಅದು 10 ರೊಟ್ಟಿ ಇಲ್ಲ 11 ರೊಟ್ಟಿ ಆಗುತ್ತೆ ಆರಾಮಾಗಿ. ಸ್ವಲ್ಪ ಸ್ವಲ್ಪ ತೊಗೊಬೇಕು ಉರುಳಿ ನೋಡಿ. ಈ ಥರ ತೊಗೊಂಡ್ರೆ ರಾಗಿ ರೊಟ್ಟಿ ಮೆತ್ತಗಿರುತ್ತೆ. ದಪ್ಪ ಮಾಡಬಾರ್ದು, ಸ್ವಲ್ಪ ಚಪಾತಿ ಅದಕ್ಕೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ವಯಸ್ಸಾದ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಮಕ್ಕಳು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನಾನು ಅಂದರೆ ಒಬ್ಬೊಬ್ಬರು ರಾಗಿ ರೊಟ್ಟಿ ತಡ್ತಾ ಇರ್ತಾರಲ್ವ ಉತ್ತರ ಕರ್ನಾಟಕ ಸೈಡು, ನಾನು ತಟ್ಟೋದಿಲ್ಲ. ಸ್ವಲ್ಪ ಈ ಥರ ಶೇಪ್ ಮಾಡ್ಕೊಂಬಿಟ್ಟು ಲತುಣಿಕೆ ತೊಗೊಂಡ್ಬಿಟ್ಟು ಉಜ್ತೀನಿ ನೋಡಿ. ಸ್ವಲ್ಪನೂ ಕಿತ್ತೋಗಲ್ಲ ರೊಟ್ಟಿ. ಈ ಥರ ಮಾಡ್ಕೊಂಬಿಟ್ಟು ನಾನು ಯಾವಾಗಲೂ ಇದೇ ಥರ ಮಾಡೋದು, ಉಜ್ಜೋದು. ಇಲ್ಲಪ್ಪ ಅಂದರೆ ಒಂದು ಶೀಟ್ ತೊಗೊಂಬಿಟ್ಟು ಮೇಲೆ ಕೆಳಗೆ ಆಯಿಲ್ ಹಾಕ್ಬಿಟ್ಟು ಕೈಯಲ್ಲೇ ಹಿಂಗೆ ಅಂದ್ಬಿಡ್ತೀನಿ ರೌಂಡ್ ಶೇಪಿಗೆ, ಅದು ಕೂಡ ಬರುತ್ತೆ ನೋಡಿ. ಚಪಾತಿ ಥರನೇ ಮಾಡ್ತಾಯಿದ್ದೀನಿ, ಸ್ವಲ್ಪ ಕೂಡ ಕಿತ್ತೋಗಲ್ಲ. ಇನ್ನೊಂದೇನಪ್ಪ ಅಂದರೆ ರಾಗಿ ರೊಟ್ಟಿನ ಸಪ್ರೇಟ್ ಪ್ಲೇಟೆಲ್ಲ ಹಾಕ್ಕೊಂಡ್ಬಿಟ್ಟು ಅಂಚಿನ ಮೇಲೆ ಹಾಕ್ತಾರೆ. ಆ ಥರ ನಾನು ಏನೂ ಹಾಕೋಕ್ಕೆ ಹೋಗಲ್ಲ, ಒಂದ್ರ ಮೇಲೆ ಒಂದೇ ಹಾಕ್ಕೊಳ್ತೀನಿ. ಯಾಕಂದರೆ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕಿರ್ತೀನಲ್ವ, ಆವಾಗ ರಾಗಿ ರೊಟ್ಟಿ ಅಂಟಲ್ಲ. ರೊಟ್ಟಿ ಫುಲ್ ಮುಗಿಸ್ಕೊಳೋವರೆಗೂ ಸ್ವಲ್ಪನೂ ಅಂಟಲ್ಲ, ಆಯಿತಾ ನೋಡಿ. ನನ್ನ ಮಗಳು ಕೂಡ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ಈ ಥರ ಮಾಡ್ಕೊಂಬಿಟ್ಟು ರೊಟ್ಟಿ ಮಾಡ್ಕೊಂಬಿಡಿ ನೋಡಿ. ಇಷ್ಟು ಈಗ ರಾಗಿ ರೊಟ್ಟಿ ನಾವು ಫುಲ್ಲು ಈ ಥರ ಮಾಡ್ಕೊಂಬಿಟ್ಟು ಇದಕ್ಕೆ ಸ್ವಲ್ಪ ಒಂದು ಕರ್ಚಿಪ್ಪೋ ಇಲ್ಲಾಂದರೆ ಕಾಟನ್ ಬಟ್ಟೆನೋ ಇಟ್ಕೊಂಬಿಟ್ಟು ಒಂದು ಪಾತ್ರೆ ನೀರು ಹಾಕ್ಕೊಬೇಕು. ಯಾಕಂದರೆ ರೊಟ್ಟಿ ಬೇಕಾಗುತ್ತಲ್ವ, ಅದಕ್ಕೋಸ್ಕರ ನೋಡಿ ಎಷ್ಟು ನೀಟಾಗಿ ಆಗ್ತಾಯಿದೆ ರೊಟ್ಟಿ. ಸ್ವಲ್ಪನೂ ಕಿತ್ತೋಗಲ್ಲ. ಸರಿ ಮಾತ್ರ ಕರೆಕ್ಟಾಗಿ ಹಾಕ್ಬಿಟ್ರೆ ಒಂದೇ ಹದಕ್ಕೆ ರಾಗಿ ರೊಟ್ಟಿ ಅನ್ನೋದು ಎಲ್ಲಿಯೂ ಕಿತ್ತೋಗಲ್ಲ. ಈ ಥರ ನೀಟಾಗಿ ಆಗುತ್ತೆ ನೋಡಿ. ಎಷ್ಟು ನೀಟಾಗಿ ಬೇಗ ಆಗುತ್ತೆ, ಚಪಾತಿ ಥರನೇ ಆಗುತ್ತೆ. ರಾಗಿ ರೊಟ್ಟಿ ಮಾಡಬೇಕಪ್ಪ ಅಂದರೆ ರೊಟ್ಟಿ ಮಾಡಬೇಕಾ ತುಂಬ ಟೈಮ್ ಹಿಡಿಯುತ್ತೆ ಅಂತಾರೆ. ಇಲ್ಲ, ರೊಟ್ಟಿ ಚಪಾತಿ ಸೇಮ್ ಟೈಮೇ ಹಿಡಿಯುತ್ತೆ. ನಾವು ಮಾಡೋದ್ರ ಮೇಲೆ ಡಿಪೆಂಡು. ತುಂಬ ಈಸಿಯಾಗಿ ಯಾರು ಬೇಕಾದ್ರೂ ಮಾಡ್ಕೊಬೋದು ರಾಗಿ ರೊಟ್ಟಿನ ನೋಡಿ. ಮುಗೀತು. ಈಗ ಹಂಚು ಕಾಯ್ತಾ ಇದೆ ಅಲ್ವಾ, ಆಲ್ರೆಡಿ ಕಾದಿದೆ ನೋಡಿ. ನೀರು ಸಿಮಿಕ್ಸಿದ್ದೀನಿ. ಈಗ ಕಾದಿರೋ ಹಂಚಿಗೆ ನಾನು ರೊಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಕರ್ಚಿಪ್ಪು ಮತ್ತು ನೀರಲ್ಲಿ ಏನು ಇಟ್ಕೊಂಡಿದ್ದೀನೋ ಅದನ್ನು ತೊಗೊಂಬಿಟ್ಟು ರೊಟ್ಟಿಗೆಲ್ಲ ಫುಲ್ಲು ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಮಾಡಿದರೆ ರೊಟ್ಟಿ ಸ್ಮೂತಾಗಿರುತ್ತೆ ಅಂತ ನೋಡಿ, ಮೃದು ಆಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಮಾಡ್ಕೊಬೇಕು ನೀಟಾಗಿ. 2 ಕಡೆನೂ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ನೋಡಿ. ಎಷ್ಟು ನೀಟಾಗಿದೆ ರೊಟ್ಟಿ. ಬೇಕು ಅಂದರೆ ಈ ಕಡೆ ಸೈಡು ಕೂಡ ಮಾಡ್ಕೊಬೋದು. ನಾನು 2 ಕಡೆನೂ ಮಾಡ್ಕೊತೀನಿ, ಯಾಕಂದರೆ ಮಗು ಕೂಡ ತಿನ್ನುತ್ತಲ್ವ. ಹಾಗಾಗಿ ಯಾವುದೇ ಅಡುಗೆ ಆದರೂ ಕಲಿಯೋ ತನಕ ಮಾತ್ರ ಕಷ್ಟ ಅನಿಸುತ್ತೆ, ಕಲ್ತ ಮೇಲೆ ಎಲ್ಲನೂ ಈಸಿನೇ ಅನಿಸುತ್ತಲ್ವ. ನೋಡಿ ಈ ಥರ ಸುಲಭವಾಗಿ ಮಾಡ್ಕೊಬೋದು ರಾಗಿ ರೊಟ್ಟಿ.
ನಾನೀಗ ರಾಗಿ ರೊಟ್ಟಿ ನೋಡಿ ಎಷ್ಟು ನೀಟಾಗಿ ಮಾಡಿದ್ದೀನಲ್ವ, ಇದೇ ಅಳತೆ ಪ್ರಕಾರ ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ನಾನು ಈಗ ರಾಗಿ ರೊಟ್ಟಿಗೆ ಕಾಂಬಿನೇಷನ್ನು ಜೋಳಿಕಾಯಿ ಪಲ್ಯ ಮಾಡಿದ್ದೀನಿ ಮತ್ತು ಸುಟ್ಟು ಬದನೆಕಾಯಿ ಚಟ್ನಿ. ನಮ್ಮ ಕಡೆ ಎಲ್ಲ ಜಾಸ್ತಿ ರೊಟ್ಟಿಗೆ ಆ ಥರ ಮಾಡ್ತಾರೆ, ಸುಟ್ಟು ಬದನೆಕಾಯಿ ಚಟ್ನಿ ಮತ್ತು ಜೋಳಿಕಾಯಿ ಪಲ್ಯ ರಾಗಿ ರೊಟ್ಟಿ. ಇಲ್ಲಪ್ಪ ಅಂದರೆ ಶೇಂಗಾ ಚಟ್ನಿ ಮಾಡ್ಕೊತಾರೆ, ಇಲ್ಲ ಗುರಳ್ ಚಟ್ನಿ ಮಾಡ್ತಾರೆ. ಸೊ ಇವತ್ತು ನಾನು ರಾಗಿ ರೊಟ್ಟಿ ಕಾಂಬಿನೇಷನ್ ಬಂದುಬಿಟ್ಟು ಜೋಳಕಾಯಿ ಪಲ್ಯ ಬದನೆಕಾಯಿ ಚಟ್ನಿ ಮಾಡಿದ್ದೀನಿ. ಈಗ ರೊಟ್ಟಿ ಎಲ್ಲ ಬೇಯಿಸಿದ್ದಾಗಿದೆ ನೋಡಿ, ಎಷ್ಟು ನೀಟಾಗಿ ಉಬ್ಬುಕ್ತಾ ಇದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಈ ರಾಗಿ ರೊಟ್ಟಿ ಯಾರಿಗೆಲ್ಲ ಇಷ್ಟ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ. ರಾಗಿ ರೊಟ್ಟಿ ರೆಡಿ ಆಗಿದೆ. ಈಗ ಜೋಳಕಾಯಿ ಪಲ್ಯ ಬದನೆಕಾಯಿ ಚಟ್ನಿ.